ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಂಭರಾಶಿಯ ಬಂಧುಗಳಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ನಿಮ್ಮ ರಾಶಿಯಲ್ಲೇ ರಾಹುಗ್ರಹ ಇದೆ. ಧನಸ್ಥಾನದಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಶನಿಗ್ರಹ ಇದೆ. ನಿಮಗೆ ಇನ್ನೂ 7.5 ಇರ್ತದೆ. ಶನಿಗ್ರಹ ಈಗ ವಕ್ರಿಯಾಗಿ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದ್ದಾರೆ. ಹೀಗಾಗಿ ಶನಿ ಹಾಗೂ ರಾಹುಗ್ರಹಗಳು ಹಾಗೂ ಸಪ್ತಮದಲ್ಲಿ 7ರಲ್ಲಿ ಅಂದರೆ ಒಂದು ಸಿಂಹರಾಶಿಯಲ್ಲಿ ಕೇತುಗ್ರಹ ಇದೆ. ಅದಕ್ಕೆ ಶನಿ ರಾಹು ಕೇತುಗಳ ವಿಶೇಷ ತಾಂತ್ರಿಕ ಒಂದು ಶಾಂತಿ ಕಾರ್ಯ ಮಾಡಿಸ್ಕೊಡ್ರಿ, ನಿಮಗೆಲ್ಲ ರೀತಿಯಿಂದ ಶುಭ ಆಗ್ತದೆ. ಇನ್ನೂ ವಿಶೇಷವಾಗಿ ಹರ ಮುನಿದರೆ ಗುರು ಕಾಯುವ ಎನ್ನುವಂಥ ಗಾದೆ ಮಾತಿನಂತೆ 5ನೇ ಸ್ಥಾನದಲ್ಲಿ ಅಂದರೆ ಪಂಚಮ ಸ್ಥಾನ, ಪೂರ್ವ ಪುಣ್ಯದ ಸ್ಥಾನ, ಮಿಥುನ ರಾಶಿಯಲ್ಲಿ ಗುರುಗ್ರಹ ಇದೆ. ಹೀಗಾಗಿ ನಿಮಗೆಲ್ಲ ರೀತಿಯಿಂದ ಯಾವುದೇ ತೊಂದರೆಗಳಿದ್ದರೂ ನಿವಾರಣೆ ಮಾಡ್ತಾರೆ. ಬಟ್ ರಾಹು ಶನಿ ಕೇತುಗಳ ಶಾಂತಿ ಅಂತೂ ಮಾಡಿಕೊಡ್ಬೇಕು. ಮತ್ತು ಗುರುಗ್ರಹದಿಂದ ನಿಮ್ಮ ಮಕ್ಕಳಿಗೆ ವಿಶೇಷ ಪ್ರಗತಿ ಆಗ್ತದೆ, ಧನಲಾಭ ಆಗ್ತದೆ, ಪ್ರಮೋಷನ್ ಆಗ್ತದೆ, ವಿವಾಹಗಳಾಗ್ತವೆ. ಕಾರಣ ಗುರುಗ್ರಹದ ಒಂದು ಅನುಗ್ರಹ ನಿಮಗಿರ್ತದೆ. ಅದರಿಂದ ನೀವೇನು ಚಿಂತೆ ಮಾಡೋದು ಅಗತ್ಯ ಇಲ್ಲ. ದಿನಾಂಕ 13ರಂದು ಮಂಗಳ ಗ್ರಹ ನಿಮ್ಮ ಭಾಗ್ಯಸ್ಥಾನವಾದಂತಹ ತುಲಾರಾಶಿಗೆ ಬರೋದ್ರಿಂದ ನಿಮಗೇನಾದರೂ ಮನೆ, ವಾಹನ ಮತ್ತು ಭೂಮಿ, ಸೈಟು ಏನಾದರೂ ಖರೀದಿ ಇದ್ದರೆ ನಿಮಗೆ ಅನುಕೂಲ ಆಗ್ತದೆ. ಅದೇ ರೀತಿ 15ರಂದು ಬುಧಗ್ರಹ ಮತ್ತು 16ರಂದು ರವಿಗ್ರಹ ಇಬ್ಬರೂ ಕೂಡ ಒಂದು ದಶಮ ಸ್ಥಾನ ಅಲ್ಲಿ ಅಂದರೆ ಅಷ್ಟಮ ಸ್ಥಾನವಾದಂತಹ ಒಂದು ಕನ್ಯಾ ರಾಶಿಗೆ ಬರೋದ್ರಿಂದ ಸ್ವಲ್ಪ ಒಂದು ತಿಂಗಳ ಮಟ್ಟಿಗೆ ಒಂದು ಮಧ್ಯಮ ಫಲಗಳು ಕೊಡ್ತಾರೆ. ಅಷ್ಟೇನು ಶುಭ ಫಲಗಳು ಕೊಡೋದಿಲ್ಲ. ಅಕ್ಟೋಬರ್ನಲ್ಲಿ ಮತ್ತೆ ಪುನಃ ಅವರೆಲ್ಲ ಚೇಂಜ್ ಆಗ್ತಾರೆ, ನಿಮಗೆ ಶುಭ ಫಲ ಆಗ್ತದೆ. ಕಾರಣ ನೀವು ಆದಷ್ಟು ಬೇಗ ಒಂದು ನವಗ್ರಹ ಶಾಂತಿ ಮಾಡಿಸ್ಕೊಡ್ರಿ, ನಿಮಗೆಲ್ಲ ರೀತಿಯಿಂದ ಶುಭ ಆಗ್ತದೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.